ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಿಮ್ಮ ಪ್ರೀತಿಯ ಲೀನಾ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಶನಿವಾರದ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಒಳ್ಳೆಯ ಕಮೆಂಟ್ನ ಮಾಡಿ. ಹಾಗೆ ಸಾಕಷ್ಟು ಇದೇ ಥರದ ವ್ಲಾಗ್ ವಿಡಿಯೋನ ನೋಡಬೇಕು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಕ್ಕಳಿಗೆ ಪ್ರತಿ ಶನಿವಾರ 9:30ಗೆ ಸ್ಕೂಲ್ ಇರ್ತಿತ್ತು. ಆದರೆ ಈ ಶನಿವಾರ ಬಂದು 8 ಗಂಟೆಗೆ ಕ್ಲಾಸಿಗೆ ಬರಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಮಕ್ಕಳು ಬೇಗ ಎದ್ದು ರೆಡಿ ಆಗ್ತಾಯಿದ್ರು. ಅವ್ರು ರೆಡಿ ಆಗೋಷ್ಟೊತ್ತರೊಳಗೆ ನಾನು ಅನ್ನ ಮಾಡಿಕೊಂಡೆ. ಹಾಗೆ ಕುಕ್ಕರ್ನಲ್ಲಿ ಬೇಳೆ ಸಾಂಬಾರು ಮಾಡೋಣ ಅಂತ ಬೇಳೆ ಹಾಕಿ ಇಟ್ಟೆ. ಆಮೇಲೆ ಮಕ್ಕಳಿಗೆಲ್ಲ ಇಬ್ರಿಗೂ ತಲೆ ಬಾಚಿ ರೆಡಿ ಮಾಡಿ ಬಿಟ್ಟೆ. ಆಮೇಲೆ ನಮ್ಮೂರಿನಲ್ಲಿ ಬೆಳಗ್ಗೆನೇ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿತ್ತು. ಮಳೆ ಇದ್ರೂ ಪರವಾಗಿಲ್ಲ ಅಂತ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಕೊಂಡೆ. ಮತ್ತು ರಾತ್ರಿ ಊಟ ಮಾಡಿದ ಪಾತ್ರೆ ಎಲ್ಲ ಹಂಗೆ ಇತ್ತು, ಅದೆಲ್ಲ ತೆಗೆದಾಕ್ದೆ ತೊಳೆಯೋಕ್ಕೆ. ಅಷ್ಟೊತ್ತಿಗೆ ಅನ್ನನೂ ಆಯಿತು. ಆದರೆ ಸಾರು ಮಾಡೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನನ್ನ ಮಕ್ಕಳು ಅನ್ನ ತಣ್ಣಗೆ ಮಾಡ್ಕೊಳ್ತಾಯಿದ್ರು. ಬೇಳೆ ಸಾರಿಗೆ ಒಗ್ಗರಣೆ ಹಾಕೋಕ್ಕೆ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಈರುಳ್ಳಿ ಒಂದು ಬಿಟ್ಟು ಲಾಸ್ಟ್ ಟೈಮಿಗೆ ಟೈಮ್ ಆಗಿಬಿಡುತ್ತೆ ಈರುಳ್ಳಿ ಹೆಚ್ಚುತ್ತಾ ಕೂತ್ಕೊಂಡ್ರೆ ಅಂಥೇಳಿ ಅದನ್ನು ಹಾಗೆ ಸಾಸಿವೆ, ಜೀರಿಗೆ, ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿದೆ. ಒಂದೊಂದು ಟೈಮ್ ಟೆನ್ಷನ್ ಆದಾಗ ಏನೇನು ಮಿಸ್ ಆಗುತ್ತೋ ಗೊತ್ತೇ ಆಗಲ್ಲ. ಛತ್ರಿ ತಗೊಂಡು ಹೋಗು. ನಾನು ಎಂದೂ ಹೋಗ್ತೀನಿ. ನಾ ಮತ್ತೊಂದು ಕೆಲ್ಸ ಹೋಗ್ಬೇಕು. ಒಂದೇ ಒಂದಿರೋದು ಪರ್ಸನಲಿ. ಸರಿ ಆಯ್ತು ನಡಿ. ನೀನು ಬಾ. ಆಮೇಲೆ ಹೋಗ್ಬಿಟ್ರೆ ನೀನು ಆಮೇಲೆ ಇಲ್ಲ ಮಂಕ ಮತ್ತೆ ಸತಿ. ಸರಿ ಹೋಗು ನಡಿ. ನಾನು ಸ್ವಲ್ಪ ಬಾಯಿಗೆ ನೀರು ಹಾಕೊಂಡು ಬರ್ತೀನಿ. ನಡಿ ನಾನು ಬರ್ತೀನಿ. ಸುಳ್ಳು ಹೇಳ್ಬಿಟ್ಟ ಮಂಕೊಂಡ್ಬಿಟ್ರೆ ನಡಿ. ಟೋಪಿ ನಿಮಗೆ ಅವಳು ಕಳ್ಕೊಂಡಾಯ್ತು ಬಿಡು. ಕಳ್ಕೊಂಡಿಲ್ಲ ಪಾಪ. ಅವಳು ನಮ್ಗೆ ಈಗ ಇಂಕ್ ಮಾಡಾಕ್ಬಿಟ್ಟಿದ್ದಾಳೆ. ಅವತ್ತೊಂದು ದಿವಸ ಕಟ್ಟಿದ್ದು ಇಂಕ್ ಮಾಡಿದ್ದಾಳೆ. ಈಗ ನಿಂದ ಚಟರ್ ಕೊಡ್ಬೇಕು ನಮ್ಗೆ. ನನ್ ಚಟರ್ ಇಲ್ಲ, ನೀನೇ ಹೇಳು. ಖುಷಾಕಿದ್ಯಾ ನೋಡ್ ಪಾಪ ಇಲ್ಲಿ ಹೆಂಗ್ ಇಂಕ್ ಮಾಡಿ. ನೀನ್ ಸ್ವೆಟರ್ ಏನಾಯ್ತು? ನನ್ ಚಟರ್ ಈತ ಇಂಕ್ ಮಾಡಿ ಇಟ್ಟಿದ್ದಾಳೆ. ಹಾಕೋ, ನೀನ್ ಸ್ವೆಟರ್ ಹಾಕೋ. ಚಳಿ ಇಲ್ವಾ? ಇಂಕ್ ಆಗಿದೆ ಪಾಪ. ನನ್ನ ಚಂದ ಶರ್ಟ್ ಇಟ್ಕೊಂಡಿದ್ದೆ. ಏನ್ ಇಂಕ್? ಇಲ್ಲಿ ಇಂಕು ಅಷ್ಟು ಏನಾಯ್ತು? ಸರಿ ಮತ್ತೆ ತೋರಿಸ್ತೀನಿ. ತೋರ್ಸಂಗಿಸ ಏನಿಲ್ಲ. ಹೌದು ಇಲ್ಲಿ ಅದ್ರಲ್ಲಿ ಏನಿಲ್ಲ. ಆಯ್ತಾ ಹಾಕೋ. ಜೀವ ಉಳಿತೋದೇನೆ. ಎಷ್ಟೋ ನೀವು ಸುತ್ತೋದು ಮಾಡ್ಬೋದಪ್ಪ. ಈಗ ಇದಲ್ಲ ಯಾವ್ದು ಇದು? ಇನ್ನೊಂದು ಇದು ನಾನು ಸಿಕ್ಕಿರ್ತದೆ. ಇವಳೆಲ್ಲ ಬ್ಯಾಗ್ ಅಲ್ಲಿ ಇಟ್ಕೊಂಡಲ್ಲ. ನಂತೂ ಪಾಪ ಇದಕ್ಕಿಂತ ಎಲ್ಲ ಇಲ್ಲೇ ಬಂದ್ಬಿಟ್ಟಿದೆ. ಅದೆಲ್ಲ ಎಲ್ಲ ಕಿತ್ತಾಕಿರ್ತಾರೆ. ಸರಿ ಇರ್ತದೇನೆ. ನೋಡಿ ಇಲ್ಲಿ ನೋಡಿದ್ವಿ. ಇಷ್ಟಕ್ಕೆ ಏನಾಯ್ತು ಮಾಡೈತಿ? ಅದೊಂಚೂರು ಹೊಲಿಬೇಕು. ಯಾಕೆ ನೀವು ಕತೆ ಹಿಂಗೆ ಹಾಕೊಂಡು ಹೋಗ್ತೀಯ? ಇಲ್ಲದೇನೆ ಹಿಂಗೆ ಹಾಕೊಂಡು ಹೋಗ್ತೀಯ. ನಮ್ ಚಕ್ಕಿ ಇಟ್ಕೊಳಕ್ಕೇ ಬರೋಲ್ಲ. ವಾ ಅಪ್ಪ ಇನ್ನೂ ಹೊಡೆದಾಕ್ತು. ನೋಡಲ್ಲಿ ಇಲ್ಲ, ಅದು ಮೊದಲಿಗೆ ಹೊಡೆದಿತ್ತು. ಅದು ಬ್ಯಾಗಲ್ಲಿ ಹಿಂಗೆ ಮಾಡಿ ಇಡಬೇಡಿ, ಅದು ಇದಾಗುತ್ತೆ. ಛತ್ರಿನೂ ಡ್ಯಾಮೇಜ್ ಆಗಿದ್ದ ಕಾರಣ ಹಾಗೆ ಟೈಮ್ ಕೂಡ ತುಂಬಾ ಆಗಿತ್ತು. ಹಾಗಾಗಿ ಮಕ್ಕಳು ಇಲ್ಲ ಅಪ್ಪ ನೀನೇ ಬಿಟ್ಬಾ ಅಂತೇಳಿ ಹೇಳಿದ್ದಕ್ಕೆ ನಮ್ಮ ಮನೆಯವರು ಮಳೆನಲ್ಲೇ ಮಕ್ಕಳನ್ನ ಬಿಟ್ಟು ಬಂದರು. ನಮ್ಮೂರ ಕಡೆ ಇವತ್ತು ಯಾಕೋ ತುಂಬಾ ಗಾಳಿ ಕೂಡ ಇತ್ತು. ನಮಗೆ ಚಳಿ ಮನೇಲಿರೋಕ್ಕಾಗಲ್ಲ. ಮಕ್ಕಳು ಸ್ಕೂಲಲ್ಲಿ ಅದು ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ. ಹಾಗೆ ನಮ್ಮ ಮನೆಯವ್ರು ಬಿಟ್ಟು ಬಂದ ತಕ್ಷಣ ಅವರಿಗೆ ಮತ್ತು ಅಮ್ಮಂಗೆ ಟೀ ಮಾಡಿ ಕೊಟ್ಟೆ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಇತ್ತು. ಬರೀ ಬೇಳೆ ಸಾರು ಮಾಡಿದ್ನಲ್ಲ, ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಬದನೆಕಾಯಿ ಚಟ್ನಿ ಕೂಡ ಮಾಡಿಕೊಂಡೆ. ಇಷ್ಟು ದಿನ ಕೈನಲ್ಲಿ ಆಗಿದ್ದಿದ್ದು ಗುಳ್ಳೆ ಮಾಯ್ತಾ ಬರ್ತಾ ಇದ್ದಂಗೆ ಕಾಲಲ್ಲಿ ಮತ್ತೆ ಈ ಪ್ರಾಬ್ಲಮ್ಮು. ಅದು ತುಂಬಾ ಬೆಳಗ್ಗೆ ಪೇಯ್ನ್ ಆಗ್ತಿತ್ತು. ಹಾಗೆ ಕಾಲೆಲ್ಲ ತುಂಬ ಊದ್ಕೊಬಿಟ್ಟಿತ್ತು. ನಾನೇ ಅದ್ರದ್ದು ಆಪ್ರೇಷನ್ ಮಾಡಿಕೊಂಡೆ. ಅಮ್ಮ ಅದಕ್ಕೆ ಔಷಧಿ ಎಲ್ಲ ಇಟ್ಟು ಕಟ್ಟಿದ್ರು. ಆಮೇಲೆ ನಮ್ಮ ಮನೆಯವ್ರಿಗೆ ಕೂಡ ಕೆಲ್ಸಕ್ಕೆ ಟೈಮ್ ಆಯಿತು. ಅವರಿಗೆ ಬಾಕ್ಸಿಗೆಲ್ಲ ಊಟ ಹಾಕಿದೆ.
ಅವರು ಕೂಡ ಮಳೆನಲ್ಲೇ ಕೆಲ್ಸಕ್ಕೆ ಹೋದರು. ನಾವೇನೋ ಮನೇಲಿ ಹೇಗೋ ಇರ್ತೀವಿ, ಪಾಪ ಹೊರಗಡೆ ಕೆಲಸಕ್ಕೆ ಸ್ಕೂಲಿಗೆ ಹೋಗಿದ್ದ ಮಕ್ಕಳೆಲ್ಲ ಹೇಗಿರ್ತಾರೋ ಗೊತ್ತಿಲ್ಲ. ಆಮೇಲೆ ನಿಧಾನಕ್ಕೆ ಅದೇ ಕಾಲಿಟ್ಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ಟೆ ಮಡಚ್ಕೊಂಡು ಮತ್ತು ಕಸ ಗುಡಿಸ್ಕೊಂಡೆ. ಕೆಲಸ ಎಲ್ಲ ಆಗ್ತಾ ಇದ್ದಂಗೆ ತುಂಬ ಹೊಟ್ಟೆ ಹಸಿ ಸ್ಟಾರ್ಟ್ ಆಯಿತು. ಹಾಗಾಗಿ ಬ್ರಷ್ ಮಾಡೋಕ್ಕೆ ಅಂತ ಹೋದೆ. ಈ ಕಡೆ ನೋಡಿದ್ರೆ ನನ್ನ ಮಗನ ಜೋರಾಗಿ ಕೂಗೋ ಸೌಂಡು. ಏನು ಅಂತ ಎದ್ನ ಬಿದ್ನ ಅಂತ ಓಡಿ ಬಂದು ನೋಡಿದರೆ ಇವನು ಅಲ್ಲೆಲ್ಲ ಹೋಗಿ ಮಳೆಯಲ್ಲಿ ಜಾರಿ ಬಿದ್ದು ಬಂದಿದ್ದಾನೆ. ಕಾಲು ನೋವು ಅಂತ ಒಂದೇ ಅಳು. ಸರಿ ಆಯಿತು ಅಂಥೇಳಿ ಅವನಿಗೆ ಸ್ವಲ್ಪ ಎಣ್ಣೆ ಮತ್ತು ಅರಶಿನ ಪುಡಿ ಹಚ್ಚಿಬಿಟ್ಟೆ. ಆದರೂ ಅಳ್ತಾನೆ ಇದ್ದ ಅಂತ ಒಂದು ಸ್ವಲ್ಪ ತಿಂಡಿ ಕೊಟ್ಟು ಮೂಲೆಯಲ್ಲಿ ಕೂರಿಸಿದ್ವಿ. ತಿಂಡಿ ಕೊಟ್ಟರೆ ಆರಾಮಾಗಿ ತಿಂತಾ ಕೂತ್ಕೊಂಡಿರ್ತಾನೆ. ಆಮೇಲೆ ನಾನು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗ್ತಾಯಿದ್ದೆ. ಅಷ್ಟೊತ್ತಿಗೆ ಅಮ್ಮ ಕೂಡ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತಾಯಿದ್ರು. ತಿನ್ನೋಕ್ಕೂ ಮುಂಚೆ ಆವಾಗ ಜ್ಞಾನ ಬಂತು, ಅಯ್ಯೋ ಟ್ಯಾಬ್ಲೆಟ್ ಕುಡಿಬೇಕಲ್ಲ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನಾನು ನನ್ನ ಮಗ ಇಬ್ಬರು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಸ್ಕೂಲಿಂದ ಬೇಗನೆ ಬಂದರು. ಬಂದ ತಕ್ಷಣವೇ ನನ್ನ ಸಣ್ಣ ಮಗಳು ಹುಡ್ಕಾಡ್ತಾಳೆ, ನಾವೇನಾದ್ರೂ ತಿಂದಿದ್ದೀವ ಅಂತ. ಅವಳ ಕೈಗೆ ಪ್ಲಾಸ್ಟಿಕ್ ಕವರು ಅದೆಲ್ಲ ಸಿಕ್ಕಬಾರ್ದು. ಅವಾಗ ಹುಡುಕ್ಬಿಟ್ಟು ನೋಡ್ತಾಳೆ, ಅಯ್ಯೋ ನಮ್ಮನ್ನು ಬಿಟ್ಟಾಕಿ ಏನಾರ ತಿಂದಿದ್ದೀರಾ ಅಂತ. ಏನೂ ಸಿಕ್ಕಿಲ್ಲ, ಅದರಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ಇದ್ದಿದ್ದು ಊಟನೇ ಮಾಡ್ಕೊಂಡ್ಳು. ಮಧ್ಯಾಹ್ನ ಆದರೂ ಬಿಸಿಲಿರಲಿಲ್ಲ, ತುಂಬಾ ಥಂಡಿ ಗಾಳಿ ಬರ್ತಾಯಿತ್ತು. ಹಾಗಾಗಿ ಮಕ್ಕಳಿಗೆ ಆಚೆ ಬಿಡದಲ್ಲೇ ಮೊಬೈಲಲ್ಲಿ ಕಾರ್ಟೂನ್ ನೋಡಿ ಅಂತ ಕೊಟ್ಟಿದ್ದೆ. ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದರು. ಸರಿ ಎಲ್ಲರೂ ಸೇರಿ ಒಂದು ಫಿಲಮ್ ನೋಡೋಣ ಅಂಥೇಳಿ ಫಿಲಮ್ ಹಾಕ್ಕೊಂಡು ನೋಡ್ತಾ ಇದ್ದೀವಿ. ನಾವೆಲ್ಲ ಇಂಟ್ರೆಸ್ಟ್ ಆಗಿ ಫಿಲಮ್ ನೋಡ್ತಾ ಇದ್ರೆ ನನ್ನ ಮಗ ನೀವು ನೋಡ್ಕೊಳ್ಳಿ ಅಂತ ಅವನೊಬ್ಬನೇ ಆಟಾಡ್ತಾ ಇದ್ದ. ಆಮೇಲೆ ಸಾಯಂಕಾಲ ಸ್ವಲ್ಪ ಹೊತ್ತು ನಮ್ಮ ಮಿನಿ ಕೈ ತೋಟಕ್ಕೆ ಬಂದ್ವಿ. ನಾವು ಹಾಕಿದ್ದಿದ್ದು ಮೆಂತ್ಯ ಈಗ ಮೊಳಕೆ ಬರ್ತಾ ಇದೆ. ಅದನ್ನು ನೋಡೋಕ್ಕೇ ಚೆಂದ. ಹಾಗೆ ಇದು ಯಾವ ಸೊಪ್ಪು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದರಲ್ಲಿ ಇರೋವಂಥ ಕಪ್ಪು ಕಪ್ಪು ಹಣ್ಣುಗಳು ತಿನ್ನೋಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ಹಾಗಾಗಿ ಅಕ್ಕನೂ ತಮ್ಮನೂ ಹುಡುಕಿ ಒಂದು ಕೈ ತುಂಬ ತೆಗೆದಿದ್ದಾರೆ. ಇದನ್ನು ಕೂಡ ನಾವು ಚಿಕ್ಕವರಿದ್ದಾಗ ತುಂಬಾ ಆರಿಸಿ ತಿಂತಾಯಿದ್ವಿ. ಕೆಂಪು ಕಲರಲ್ಲಿ ಕೂಡ ಇದು ಬರುತ್ತೆ. ನಮ್ಮನೆಯವರು ಕೆಲಸದಿಂದ ಬಂದಿದ್ದು ನಮ್ಗೆ ಗೊತ್ತೇ ಆಗಿಲ್ಲ. ನಾವೆಲ್ಲ ತೋಟದಲ್ಲಿ ಜಾಲಿ ಮಾಡ್ಕೊಂಡು ಬ್ಯುಸಿಯಾಗಿದ್ವಿ. ನೋಡಿ ಇಲ್ಲಿ 3 ಜನ ಕಿತ್ತಿ ಕಿತ್ರಿ ನೋಡು, ಒಬ್ರು ಗಿಡ ಕಿತ್ತವ್ರೆ, ಒಬ್ರು ಹೂವು ಕಿತ್ತವ್ರೆ, ಒಬ್ರು ಬೀಜ ಕಿತ್ತವ್ರೆ. ಅಲ್ಲಿ ನೋಡಿ ಸಾಯಂಕಾಲದ ಟೈಮ್ನ ನಮ್ಮ ಮಿನಿ ತೋಟದಲ್ಲಿ ಹೂಗಳ ಮಧ್ಯೆ ನಾವು ಒಂಥರ ಜಾಲಿ ಮಾಡಿಕೊಂಡು ಕಳೆದ್ವಿ. ನನ್ನ ಮಗಳು ಅಲ್ಲಿದ್ದಂಥ ಹೂಗಳನ್ನೆಲ್ಲ ಆರಿಸ್ಕೊಂಡು ತಲೆಗೆ ಕಿವಿಗೆ ಅಂತ ವಾಲೆ ಅಂತೆಲ್ಲ ಮಾಡ್ಕೊಳ್ತಾ ಇದ್ಲು. ಒಂದು ಈ ಗೆಟಪ್ನಲ್ಲಿ ತಗೊಂಡ್ಳು, ಆಮೇಲೆ ಇನ್ನೊಂದು ಈ ಒಂದು ಗೆಟಪ್ನಲ್ಲಿ. ಒಟ್ರಾಸಿ ಈ ಗೆಟಪ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಹೂವೆಲ್ಲ ತಗೊಂಡು ಆಟಾಡ್ತಾ ಇದ್ದಿದ್ದು ನೋಡಿ ಅವ್ರ ಅಜ್ಜಿನೂ ಸೈಡಲ್ಲಿ ನಿಂತ್ಕೊಂಡು ಅವಳ ಮೇಲೆ ಹೂವು ಎಲೆ ಎಲ್ಲ ಕಿತ್ತು ಹಾಕ್ತಾಯಿದ್ರು. ಅವ್ರ ಮಧ್ಯದಿಂದ ನೋಡಿ ಇಲ್ಲಿ ನಾನು ಹುಲಿ ಬೇಟೆ ಆಡ್ಕೊಂಬಂದಿದ್ದೀನಿ ಅಂತ ಇವನೊಬ್ಬ ಬಂದ. ಅದ್ರ ಮಧ್ಯೆ ನನ್ನ 2ನೇ ಮಗಳು ಮಣ್ಣಲ್ಲಿ ಆಟ ಆಡ್ತಿದ್ದಾಳೆ, ಏನೋ ಮಾಡಿದಾಳೆ ನೋಡಿ. ಬಾ ಇಲ್ಲಿ ತೋರಿಸುವ ಏನದು, ಎಂಥದೇ ಇದು, ಅದೆಂಥದೇ? 0 ಮತ್ತೆ 7 ಲಾಲಿಪಪ್ಪು. ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟೇ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.